ಅಮ್ಮ ಅಮ್ಮ ಅಮ್ಮೋಯ್ ಏನೇ ಅಮ್ಮ ವಿಷಯ ಗೊತ್ತಾಯ್ತಾ? ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟವಳಲ್ಲ ಅವಳು. ಅದಕ್ಕೆ ಪೊಲೀಸರು ಯಾರ್ಯಾರ ಮನೆಗೆ ಡೌಟ್ ಬಂದೈತೋ ಅವರು ಇವ್ರ ಮನೆ ಎಲ್ಲನೂ ಸರ್ಚ್ ಮಾಡ್ತಾವ್ರೆ ಕಣಮ್ಮ ಪೊಲೀಸರು. ಅಮ್ಮ ಊರೇನೇ ಸರ್ಚ್ ಮಾಡ್ತೈತೆ. ಈಗ ನೋಡು, ನಾವೇನ ಒಡವೆಯ ಮನೆ ಇಕ್ಕೊಂಡ್ವಿ ಅಂತ ಹೇಳಿದ್ರೆ ನನ್ನ ಕತೆ ಮುಗೀತು. ಬಂದು ಮನೆಯೆಲ್ಲ ಚೆಕ್ ಮಾಡ್ಬಿಟ್ಟು ಒಡವೆಯ ನಮ್ಮನೆ ಇರೋದೇನಾರ ಗೊತ್ತಾಯ್ತು ಅಂತ ಹೇಳಿದ್ರೆ ಅಷ್ಟೇ ಕತಮ್ಮ, ಮುಗೀತದೆ ಕತೆ. ಅಯ್ಯೋ ದೇವ್ರೆ, ಹೂನಲ್ವಾ? ಆಗಲೇ ಹುಡುಕ್ತಾವನ ಪೊಲೀಸಪ್ಪ. ಅಮ್ಮ ಆಗ್ಲೇ ಬಂದು ಎಲ್ಲ ಹುಡುಕ್ಬಿಟ್ಟು ನೆನ್ನೆಲ್ಲ ಹುಡ್ಕೋಗವ್ರೆ. ಇವತ್ತು ಬಂದೇ ಬರ್ತಾರೆ ಅನ್ನಿಸ್ತದೆ. ಮನೆಯೂ ಚೆಕ್ ಮಾಡ್ತಾವ್ರೆ ಕಣಮ್ಮ. ಅದ್ರಾಗೂ ನಿನ್ನ ಮೇಲಂತೂ ಗ್ಯಾರಂಟಿ ಶಾನೇನಿಯ ಡೌಟ್ ಇರ್ತದೆ. ಯಾಕಂದರೆ ಆಗ ಬರೋಕ್ಕಿಲ್ವಲ್ಲ ಅವಳಿಗೆ ಅಂತೇಳ್ಬಿಟ್ಟು ನೀನೇ ಮಾಡಿಸಿದ್ಯಾ ಅಂತೇಳ್ಬಿಟ್ಟು ಡೌಟ್ ಇರ್ತದೆ. ಗ್ಯಾರಂಟಿ ಬಂದು ಹಿಡ್ಕೊತಾನೆ ಅಂತ ಅನ್ನಿಸ್ತದೆ. ಅಮ್ಮ ಒಡವೆಯ ಮನೆಗೆ ಕಳೆದು ಸೇಫ್ ಅಲ್ಲ ಕಣಮ್ಮ. ಈಗ ಒಡವೆ ಬ್ಯಾಗ ಎತ್ಕೊಂಡ್ಬಿಟ್ಟು ಎಲ್ಲನ ಬ್ಯಾರೆ ಕಡೆ ಮಾಡೋಗ್ಬೇಕು ಕಣಮ್ಮ. ಬ್ಯಾರೆ ಕಡೆ ಮಾಡ್ಬಿಟ್ರೆ ಅಲ್ಲಿ ಯಾವನ್ನ ಕಳ್ತನ ಮಾಡ್ಕೊಂಡು ದೇವ್ಕೊಂಡು ಹೊರಟೋದ್ರೆ ಏನು ಮಾಡ್ತೀಗ ಆಮೇಲಿಂದ ಅದು ಸಿಗಕ್ಕಿಲ್ಲ ಇದು ಸಿಗಂಗಿಲ್ಲ, ಹಂಗಾಗೋಗ್ಬಿಡ್ತದೆ ನಮ್ಮ ಕತೆ. ನೋಡು, ಅದೆಲ್ಲನೂ ಇವಾಗ ಆಗ ಬರೋಕ್ಕಿಲ್ಲ, ಅದೆಲ್ಲನೂ ಬೇಡ. ಈಗ ನನಗೆ ಗೊತ್ತಿರೋನೊಬ್ಬ ಇದ್ದ, ಅಯ್ಯಪ್ಪ ಕಳ್ಮಾಲೆಲ್ಲ ತಗತಾನೆ. ಅವ್ನು ಗೊತ್ತು ನನಗೆ, ಕಳ್ಮಾಲ್ ತಗತಾನೆ. ಒಂದ್ಕಿಂತ ನನ್ನನ್ನು ಸಿಕ್ಕಿದ್ದ ನನಗೆ. ಇಲ್ಲೇನಿಯ ಹತ್ರನೇನಿಯ 4 ಕಿಲೋಮೀಟ್ರ್ ಆಗಿತ್ತಾನೆ. ಬಾ ಹೋಗ್ಬಿಟ್ಟು ಅಯ್ಯಪ್ಪಂಗೇನಿಯ ಎಲ್ಲ ಮಾರಾಕ್ಬಿಟ್ಟು ಎಲ್ಲ ಕರ್ಗಿಸ್ಬಿಡು ಅಂತ ಹೇಳ್ಬಿಟ್ಟು ಬಂದ್ಬಿಡೋಣ. ಕಣಮ್ಮ, ಮೊದ್ಲ ಕೆಲಸ ಮಾಡೋಣ ಕಣಮ್ಮ. ಹೋಗು ಸರ್ನ ತಗೊಬಿಟ್ಟು ಬಾ, ಹೋಗು ಬ್ಯಾರೆ ಬ್ಯಾಗ್ ಹಾಕೊಂಡು ತಗೊಬಿಟ್ಟು ಬಾಮ. ಅಯ್ಯೋ ಏನ್ರಾಗ ಹಾಕೊಂಡು ತಗೊಂಡು ಹೋಗೋದು ಇವಾಗ? ಊರವ್ರಿಗೆಲ್ಲ ನಮ್ಮ ಮೇಲೆ ಕಣ್ಣಿರ್ತದೆ. ಆ ಒಡವೆ ಬ್ಯಾಗ್ ಬೇಡ, ಆ ಒಡವೆ ಬ್ಯಾಗ್ನ ಬಿಸಾಕ್ಬಿಟ್ಟು ಸುಟ್ಟು ಬೆಂಕಿ ಇಕ್ಬಿಡೋಣ. ಬ್ಯಾರೆ ಬೇಗ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ಇದು ಮಾಡೋಣ. ಬಾ ಹೋಗೋಣ. ಸದ್ಯ ನೀನು ಹೇಳಿದ್ದು ಒಳ್ಳೇದೇನಿ ಆಯಿತು. ಇಲ್ಲ ಅಂದಿದ್ರೆ ಕತೆ. ಇರು ಬಂದೆ, ಒಡವೆ ಎತ್ಕೊಂಬಿಟ್ಟು ಬರ್ತೀನಿ. ಸರ್ನ ಎತ್ಕೊಂಬಿಟ್ಟು ಬಾ, ಹೋಗು. ಅಯ್ಯೋ ದೇವ್ರೆ, ಯಪ್ಪ ತಗ್ಲಾಕಬಿಟ್ಟಿದ್ರೆ ನಾನು ನಮ್ಮಮ್ಮ ಜೈಲಿಗೆ ಹೋಗ್ಬಿಟ್ಟು ಕಂಬಿ ಎಣಿಸ್ಬೇಕಾಗಿತ್ತು. 1 2 3 4 ಅಂತ ಹೇಳ್ಬಿಟ್ಟು. ಸದ್ಯ ಹೆಂಗೋನೂ ಇದಾಯ್ತಲ್ಲ ಬಿಡು, ಎಲ್ಲ ಸೊರಾಯ್ತು. ಎಲ್ಲ ಗೊತ್ತಾಗಿದ್ದು ಒಳ್ಳೇದೇನೇ ಆಯಿತು. ಇದ್ಯಾಕಮ್ಮ ಚೀಲ ಇಟ್ಕೊಬಿಟ್ಟು ಬಂದಿದ್ಯಾ? ಈಗ ನಾವೇನಾರ ಬ್ಯಾಗ ತಗೊಂಡು ಹೋದ್ವಿ ಅಂದರೆ ಎಲ್ರಿಗೂ ಗೊತ್ತಾಯ್ತದ ಮಗಳೇ. ಎಲ್ಲರೂ ಬ್ಯಾಗಾಗಿ ತಗೊಂಡೋಗ್ಬಿಟ್ರೆ ಏನೋ ತಗೊಂಡೋಯ್ತಾವಳೆ ಅಂತ ಊರಾಗಿರೋಲ್ಲ ನಮ್ಮನೇನಿಯ ನೋಡ್ತಾರೆ. ಅದೇನೇ ನೀವು ಮೂಟೆನಾಗ ತಗೊಂಡೋದ್ರೆ ಯಾರಿಗೂ ಗೊತ್ತಾಗಕ್ಕಿಲ್ಲ. ನೋಡು, ಈ ಮೂಟೆನಾಗೆಲ್ಲ ಇದು ಹುಲ್ಲಿಕ್ಬಿಟ್ಟು ಹುಲ್ಲೊಳಗಡೆಗೆಲ್ಲನೂ ಮಡಗಿವ್ನಿ. ಯಾರು ನೋಡಿದ್ರು ಏನೋ ಮೂಟೆ ಓದ್ಕೊಂಡು ಎಲ್ಗೋ ಹೋಯ್ತಾವ್ರೆ ಅಂತ ಅನ್ಕೋಬೇಕು ಅಷ್ಟೇನೇನಿಯ. ನಿಂಗಂತೂ ಒಳ್ಳೆ ಬ್ರೈನು ಕಣಮ್ಮ, ನಿಂಗಂತೂ ಒಳ್ಳೆ ಚೆನ್ನಾಗಿ ಯೋಚನೆ ಮಾಡಿದ್ಯಾ. ಇದು ಒಂದು ಒಳ್ಳೆ ಸರೋಯ್ತು ಕಣಮ್ಮ. ಎತ್ಕ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಸದ್ಯ ಮಾರ್ಬಿಟ್ಟು ಒಳ್ಳೆ ದುಡ್ಡು ಎತ್ಕೊಂಡ್ಬಿಟ್ಟು ಬಂದ್ಬಿಡೋಣ. ಅದಕ್ಕೆ ತಾನೇ ತಲೆ ಉಪಯೋಗಿಸ್ತಿರೋದು. ಮೂಟೆ ಹೊತ್ಕೊಂಡೋದ್ರೆ ಯಾರು ಗೊತ್ತಾಯ್ತದೆ? ಬಾಬಾ ನೆಟ್ಕೋಗೋಣ. ಇದೇನತ್ತೆ, ಏನ್ ಮೂಟೆ ಎತ್ಕೊಂಡು ಎಲ್ಗೋ ಹೊಂಟಿದ್ದೀರಾ? ಬಾಬಾ ಮೂಟೆನಾ ರೀ, ಅದೇ ರಾಗಿ ಆಡಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ವಿ. ರಾಗಿ ಸೀಟ್ ಖಾಲಿ ಆಗ್ಬಿಟ್ಟಿತ್ತು, ಆಡಿಸ್ಕೊಂಡ್ಬಿಟ್ಟು ಬರಕ್ಕೆ. ಅಯ್ಯೋ, ಗಾಡಿನ ಹೋಗ್ಬಿಟ್ಟು ಆಡಿಸ್ಕೊಂಡ್ಬಿಟ್ಟು ಬರ್ಬೋದಿತ್ತು. ಈಗ ಸುಮ್ಮನೆ ತಲೆ ಮೇಲೆ ಹೊತ್ಕೊಂಡು. ಅಯ್ಯೋ ಬುಡಿಯೋಳಿ ಅಂದ್ರೆ ನಾನು ಹೊಸಿ ತಿಂತೀನಿ ಡುಮ್ಮಿ ಆಗ್ಬಿಟ್ಟಿದ್ದೀನಲ್ಲ. ಹೊಸಿ ಸಣ್ಣಕ್ಕಾಗನಿ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಹಂಗೆ ಆಡಿಸ್ಕೊಂಡು ಇಬ್ರು ಓಡಾಡ್ಕೊಂಬಿಟ್ಟು ಬರ್ತೀವಿ. ನಮಗೂ ಬೇಜಾರಾಯ್ತದೆ. ಇನ್ನೇನೊಂದು ಕಿಲೋಮೀಟ್ರ್ ಆಯ್ತು ಅಷ್ಟೇ ತಾನೇ ಮಿಲ್ಗೆ. ಹೋಗ್ಬಿಟ್ಟು ಆಡಿಸ್ಕೊಂಬಿಟ್ಟು ಬರ್ತೀವಿ ಬಿಡಿ. ನಾನು ಅದೇ ನನ್ನ ಮಗಳಿಗೆ ಹೇಳ್ತಿದ್ದೆ, ತಿಂದೆಲ್ಲ ಜಡ ಹಿಡಿದ್ಬಿಟ್ಟೈತೆ, ಕೆಲಸ ಮಾಡೋಣ ಕಣಮ್ಮಿ ಅಂತ. ಅಂತ ಹೇಳ್ತಿದ್ಲಿ ಇಷ್ಟೊತ್ತು. ಸರಿ ಅತ್ತೆ, ಹೋಗ್ಬಿಟ್ಟು ಬನ್ನಿ. ನಡಿಯಮ್ಮ, ಕೊಡ್ತೀಯನಮ್ಮ? ನಾನೊಂದು ಸ್ವಲ್ಪ ದೂರ ಎತ್ಕತೀನಿ. ಒಬ್ಳಿಗೆ ಪಾಪ ಕಷ್ಟ ಆಯ್ತದೋ ಏನೋ. ಎಂತ ಕಷ್ಟ ಆಯ್ತದೆ ಎಂತದೂ ಇಲ್ಲ, ಸುಮ್ಕಿರು. ಓದ್ಕತೀನಿ. ಏನೇನೈತಿನ ಶಾಣೆ ಏನು ಭಾರ ಇಲ್ಲ, ನಿಲ್ಲುಲ್ಲಲ್ವಾ? ಶಾಣೆ ಭಾರ ಏನು ಬರೋಕ್ಕಿಲ್ಲ. ಸದ್ಯ ಊರ್ದಾಟ್ಬಿಟ್ಟು ಬಂದ್ವಲ್ಲ, ಇಲ್ಲಿಂದ ಈ ಕಡೆಗೆ ಹೋಗೋದ್ರೆ ಇನ್ನೆಮ್ದಿನೇನಿಯ. ಅದಕ್ಕೆ ನಾನು ಹುಷಾರಾಗಿ ನೋಡ್ಕೊಂಡು ಬಂದಿದ್ದು. ಯಾರು ನೋಡಿಲ್ಲ ತಾನೇ ನಮ್ಮನ್ನ? ಊರ್ದಾಟ ಗಂಟ ಯಾರು ನೋಡಿದ್ರು ಕಣಮ್ಮ? ಯಾರು ನೋಡಲಿಲ್ಲ ಹೇಳು? ಯಾರು ನೋಡಲಿಲ್ಲ ನಮ್ಮನ್ನ. ಊರೆಲ್ಲ ದಾಟ್ಕೊಂಡ್ಬಿಟ್ಟು ಬಂದ್ವಲ್ಲ. ಬಾ ಅಮ್ಮ, ಇನ್ನೂ ನಡ್ಕೊಂಡೆ ಹೋಗೋದಾ ಬಸ್ಸಾಗ ಹೋಗೋದಾ? ನಡ್ಕೊಂಡು 4 ಕಿಲೋಮೀಟ್ರ್ ಯಾರೈತಾರೆ ಇರು. ಆಟೋ ಪಟ್ಟನು ಯಾವನ ಬರ್ತವೆ, ಹೊತ್ಕೊಂಡು ಹೋಗೋಣ ನೆಟ್ಗೆ. ಬಸ್ ಅಂತೂ ಈ ಸೊತ್ತಾಗಿಲ್ಲ. ಬಸ್ ಹಾಕಿದ್ರೆ ಇವನ್ನೆಲ್ಲ ಮಾಡಿಕೊಂಡು ಹೋಗಕ್ಕೆ ಭಯ ಆಯ್ತದೆ. ಏನೋ ನಾವಂತೂ ಚೀಲಾಗಿಲ್ಲ ಹೊರದೋಗ್ಬಿಟ್ಟು ಒಡವೆ ಗಿಡವೆ ಕೆಳಗೆ ಬಿದ್ಬಿಟ್ಟು ಎಲ್ಲ ಗೊತ್ತಾಗಕ್ಕಿಲ್ವಾ? ಆಟೋ ಪಟ್ಟ ಬಂದರೆ ಹೋಗೋಣ ಇರು. ನನಗೆ ಗೊತ್ತಿರೋನೇ ಅಪ್ಪ ಹೇಳಿದ್ರೆ ಎಲ್ಲ ಬಿರ್ಬಿರ್ನ ಕೆಲಸ ಮುಗಿಸ್ಕೊಡ್ತಾನೆ ಇರು. ಹಂಗಾದ್ರೆ ಸರಿ ಕಣಮ್ಮ. ಇದೆಲ್ಲ ಆದಮೇಲೆ ನೀಟಾಗಿ ನನಗೂ ನಿನಗೂ ಎಷ್ಟು ಬೇಕೋ ಅಷ್ಟು ಒಡವೆ ಗಿಡವೆ ಎಲ್ಲ ಮಾಡಿಸ್ಕೊಬಿಡ್ಬೇಕು ಕಣಮ್ಮ. ಆಮೇಲೆ ದುಡ್ಡು ಬಂದಿದ ತಕ್ಷಣ ನಾವೆಲ್ಲ ಇಲ್ಲಿ ಇರಲೇಬಾರ್ದು. ಬೆಂಗಳೂರು ಕಡೆ ಎಲ್ಲ ನಾವು ಹೋಗ್ಬಿಟ್ಟು ಸೆಟ್ಲ್ ಹೋಗ್ಬಿಡ್ಬೇಕು ಕಣಮ್ಮ. ನಾನಂತೂ ಅದೇ ಆಸೆ ನನಗೆ. ಆಯ್ತು ಹೇಳು, ಏನೋ ಒಂದು ಮಾಡಲಿ. ಅಣ್ಣ, ಓ ಅಣ್ಣ, ಅಣ್ಣ. ಓ ಬಂಗಾರಮ್ಮ ಅವರು ಅಲ್ವಾ ನೀವು? ಏನಣ್ಣ ಇನ್ನು ಗೆಪ್ಟಿ ಕಂಡಿದ್ರೆ ನಮ್ಮನ್ನೂ ಮಾರ್ತಿಲ್ವಲ್ಲ? ನಾವು ಹಂಗೆಲ್ಲ ಜಾಸ್ತಿ ಯಾರನ್ನು ಮರೆಯಕ್ಕಿಲ್ಲ ಕಣಮ್ಮ, ಮರೆಯಲ್ಲ. ಎಷ್ಟು ವರ್ಷದಿಂದ ನೀವು ಎಲ್ಲನೂ ನಾವು ಬಿಸ್ನೆಸ್ ಎಲ್ಲ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ಇದೇನಿದು ಅಪ್ರೂಪಕ್ಕೆ ಹಿಂಗೆ ಬಂದ್ಬಿಟ್ಟಿದ್ದೀರಾ? ಏನು ಮೂಟೆನಾಗೆ? ನೀವು ಕೇಳಿದ್ರೆ ಹೌದಾ ಅಂತ ಆಶ್ಚರ್ಯ ಪಟ್ಬಿಡ್ತೀರಾ. ಇರಿ ಒಂದು ನಿಮಿಷ ಹೇಳಿಸ್ತೀನಿ. ಏನಿರ್ಬೋದು ಹೇಳಿ ಮೂಟೆನಾಗೆ? ಏನಾದರೂ ತರಕಾರಿ ಗಿರ್ಕಾರಿ ಬೆಳೆದಿರೋದು ಎತ್ಕೊಂಬಿಟ್ಟು ಬಂದಿದ್ದೀರಾ ನನಗೋಸ್ಕರ? ಅಯ್ಯಯ್ಯ, ಇದು ಒಳ್ಳೆ ಚೆನ್ನಾಗಿ ಹೇಳ್ತೀರಾ. ಯಾರು ತಗೊಬಂದು ಏನೋ ವ್ಯಾಪಾರ ಮಾಡ್ದಂಗಾಯ್ತು. ನಿಮಗೆ ವ್ಯಾಪಾರ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನೀವೆನ್ನಿ ಎಲ್ಲ ಥರದ್ದು ವ್ಯವಹಾರವೇ ಮಾಡ್ತಾ ಇದ್ರಲ್ಲ. ಬಂಗಾರ ಕಳಮಾಲು ಎಲ್ಲ ತಗೋತೀರಾ ಅಂತ ನನಗೇನು ಗೊತ್ತಿಲ್ವೇ? ಏನು ಹೊಸ್ದಾಗೇನು ನೋಡ್ತಿಲ್ವಲ್ಲ ನಿಮ್ಮನ್ನ? ನೋಡಿ ಅದೆಲ್ಲ ನಿಧಾನಕ್ಕೆ ಮಾತಾಡಿ, ಹಾಗೆಲ್ಲ ಮಾತಾಡಬಾರ್ದು. ಗೋಡಿಗಳಿಗೂ ಕಿವಿ ಇರ್ತವೆ.
ಈಗ ಸದ್ಯಕ್ಕೆ ಏನಕ್ಕೆ ಬಂದಿದ್ದು ಅಂತ ಹೇಳಿ. ವ್ಯವಹಾರ ಏನಿದ್ರು ಆಮೇಲೆ ಮಾತಾಡೋಣ. ನೋಡಿ, ಈ ಮೂಟೆನೊಳಗಡೆ 3/4 kg, ಒಂದು 3/4 kg 1 kg ಒಡವೆಗಳವೆ. ಆ ಒಡವೆನ ನಿಮ್ಮ ಹತ್ರ ಮಾರಬೇಕಿತ್ತು. ಏನು 3/4 kg 1 kg ಒಡವೆ? ಹೌದು ಅಣ್ಣ, ಈ ಕಿತ ತಂದಿದ್ದೀನಿ. ಅವತ್ತೊಂದು ಕಿತ ತಂದಾಗ ನಾನು ನಕ್ಲೇಸು ಅಂಥವು ತಂದಿದ್ದೆ ಅಷ್ಟೇನೆ. ಅದು ನಮ್ಮ ಯಜಮಾನ್ರವ್ರ ದೊಡ್ಡ ಹೆಂಡ್ತಿದು. ಅದೆಲ್ಲ ಬಿಡಿ, ಇವಾಗ ಇವು ಒಡವೆಯ ನೀವು ತಗೋತೀರಾ ತಾನೇ? ನೀವು ತಗೋತೀರಾ ಒಡವೆಯ? ಇಲ್ಲಿ ಒಂದೇ ಒಂದು ತೆಗೆದು ತೋರಿಸ್ತೀನಿ. ಆ ಕಿರೀಟ ನೋಡಿದ ತಕ್ಷಣ ನಿಮಗೆ ಖುಷಿಯಾಗೋಗ್ಬಿಡ್ತದೆ. ಅಂದರೆ ಕಳ್ಮಾಲು ಅಲ್ವಾ? ನನಗೆ ಯಾಕೋ ಒಂಥರ ಭಯ ಆಗ್ತೈತೆ. ಅದು ಇಷ್ಟೊಂದು ಎಂದು ವ್ಯವಹಾರಗಳನ್ನ ಮಾಡಿಲ್ವಲ್ಲ ನಾನು. ಇದನ್ನ ನೋಡಿ ಹೇಳಿ, ನೀವು ತಗಲ್ತಿರೋ ಅಂತ ಹೇಳ್ಬಿಟ್ಟು. ಅಪ್ಪ, ಬಂಗಾರದ ಕಿರೀಟ! ಹೌದು, ಬಂಗಾರದ ಕಿರೀಟ. ನೋಡಿ, ಇದೇ ತರನೇ ದೇವ್ರದು ಎಲ್ಲನೂ ಕೊತ್ತಿ, ಆಮೇಲೆ ದೇವ್ರನ ಹಾರ ಪಾರ ಎಲ್ಲನೂ ಅವೇ ಎಲ್ಲ ಎತ್ಕೊಂಡ್ಬಿಟ್ಟು ಬಂದಿದ್ವಿ. ನೀವೇನೊಂದ್ಸಲ ಕರಗಿಸ್ಬಿಟ್ರಂತೂ ಏನು ಗೊತ್ತಾಗಲ್ಲ ತಾನೇ. ಕರಗಿಸ್ಬಿಟ್ರೆ ಎಲ್ಲ ಸರಿ ಹೋಗ್ತೈತೆ ತಾನೇ. ಅದಕ್ಕೇನೆ ಎಲ್ಲ ಕರಗಿಸ್ಬಿಟ್ಟು ಹೆಂಗೋ ನೀವು ದುಡ್ಡು ಮಾಡ್ಕೊಂತೀರಾ. ಅದಕ್ಕೆ ಆದಷ್ಟು ನಮಗೆ ನನಗೆ ಗೊತ್ತು, ಈಗಿರೋ ಲೆಕ್ಕಕ್ಕೆ 1 kg ಒಡವೆ ಅಂದರೆ 1 ಕೋಟಿನಾದ್ರೂ ಸಿಗ್ತದೆ ತಾನೇ. ಅಲ್ಲ, ನನ್ನ ಕಣ್ಣಿಗೆ ನನಗೆ ನಂಬಕ್ಕಾಗ್ತಿಲ್ವಲ್ಲ. ನೋಡಿ, ವ್ಯವಹಾರ ಮಾಡ್ತೀನಿ ಅಂತಂದ್ರೆ ಮಾಡಿ, ಇಲ್ಲ ನಾವು ಬೇರೆ ಕಡೆ ಎಲ್ಲರೂ ನೋಡ್ಕೊಂತೀವಿ. ಏನೋ 10-20 ಹೆಚ್ಚು ಕಮ್ಮಿ ಆದ್ರೂ ನಿಮ್ಮ ಹತ್ರನೇ ವ್ಯವಹಾರ ಮಾಡೋಣ, ಗೊತ್ತಿರೋಲ್ವಾ ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಈಗ ನೀವು ನೋಡಿದ್ರೆ ಅದು ಇದು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಿಡಿ, ಮತ್ತೆ ನಾವು ಬೇರೆ ಕಡೆನೇ ನೋಡ್ಕೊತೀವಿ. ಅಯ್ಯೋ, ಬೇಡ 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 ಬೇಡ. ಬೇರೆ ಕಡೆ ಎಲ್ಲ ಏನು ಬೇಡ, ನಾನೇ ತಗೊಳ್ತೀನಿ. ಮೊದಲು ಒಡವೆ ಎಲ್ಲನೂ ಪರೀಕ್ಷೆ ಮಾಡಬೇಕು. ಇವಾಗಂತೂ ಡೂಪ್ಲಿಕೇಟ್ ಒಡವೆ ಎಲ್ಲನೂ ಕಣ್ಣು ಕಟ್ಟದಂಗೆ ಬರ್ತವೆ, ಬಂಗಾರದ ಒಡವೆ ಥರನೇನೆ. ಅಯ್ಯೋ, ನೀವಾಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ಬಂಗಾರದ ಒಡವೆನೇ, ನಮ್ಮೂರು ದೇವಸ್ಥಾನದ ಒಡವೆಗಳು. ಎಷ್ಟು ವರ್ಷ ನಾನು ನೋಡಿಲ್ಲ ನಮ್ಮ ಬಂಗಾರದ ಒಡವೆಗಳನ್ನ. ಇವು ಬಂಗಾರದ ಒಡವೆನೇ. ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವಾಗ ನೀವು ಒಡವೆ ತಗೊಂಡ್ರೆ ಇವತ್ತೇ ನಾನು ಫುಲ್ ಕ್ಯಾಶ್ ಕೊಟ್ಬಿಡ್ಬೇಕು. ನೋಡೋಣ, ಫಸ್ಟ್ ಅದನ್ನ ಪರೀಕ್ಷೆ ಮಾಡಿ ನೋಡಬೇಕು. ಒಡವೆನ ಈ ಕಡೆ ಕೊಡೀಲಿ, ನಾನೇ ನೋಡ್ಬಿಟ್ಟು ಪರೀಕ್ಷೆ ಮಾಡಿಬಿಟ್ಟು ತಗೊಬಿಟ್ಟು ಬರ್ತೀನಿ. ಆಗ್ಬೋದು ತಗೊಳ್ಳಿ. ಇದನ್ನ ತಗೊಂಡೋಗ್ಬಿಟ್ಟು ಅದು ಏನು ಪರೀಕ್ಷೆ ಮಾಡ್ತಿರೋ ಮಾಡಿ. ಬಂಗಾರದ್ದು ಅಂದ್ರೆ ನೀವು ನಂಬಲ್ಲ ಅಂತಂದ್ಮೇಲೆ ನಿಮ್ಗೆ ಅದು ಏನು ಬೇಕೋ ಪರೀಕ್ಷೆನ ನೀವು ಮಾಡಿಬಿಟ್ಟು ನೋಡಿ, ಆಮೇಲೆ ಕಾಸು ಕೊಡಿ. ಆದರೆ ಕಾಸು ಕೊಡೋ ತನಕನೂ ಈ ಮನೆಯಿಂದ ಮಾತ್ರ ಕದ್ಲಲ್ಲ. ಅದು ಹೆಂಗೆ ಹೊಂದಿಸ್ಬಿಟ್ಟು 80 ಲಕ್ಷ ಕೋಟಿ ಕೊಡ್ತಿರೋ ನನಗೆ ಕೊಡಿ. ದುಡ್ಡಿಂದೇನು ಯೋಚನೆ ಇಲ್ಲ, ದುಡ್ಡಿಂದು ಹಂಗೆ ಕೊಟ್ಬಿಡ್ತೀನಿ. ದುಡ್ಡು ನಾವು ಗೊತ್ತಲ್ಲ, ವ್ಯವಹಾರ ಮಾಡೋರು ಇಟ್ಕೊಂಡೇ ಇರ್ತೀವಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕೊಟ್ಬಿಡ್ತೀನಿ. ಕೊಡಿ, ಒಂದ್ಸಲ ಪರೀಕ್ಷೆ ಮಾಡ್ಕೊಂಬರ್ತೀನಿ. ಇದು ಯಾಕೋ ಬಂಗಾರದ ಥರ ಕಾಣ್ತಿಲ್ವಲ್ಲ, ನಾನು ಇಷ್ಟು ಬಂಗಾರ ನೋಡಿಲ್ಲ. ಬೇಗ ಹೋಗಿ ಟೆಸ್ಟ್ ಮಾಡಿಬಿಟ್ಟು ಬೇಗ ತಗೊಬಿಟ್ಟು ಬಂದು ಕೊಡಿ. ಹೋಗ್ತೀನಿ. ಇದು ಬಂಗಾರನೇ ಅಲ್ಲ ಅನ್ನಿಸ್ತೈತೆ. ಇನ್ನು ಉಳಿದಿರೋ ಒಡವೆಗಳೆಲ್ಲವಲ್ಲ, ಅವನ್ನೆಲ್ಲನೂ ಒಂದ್ಸಲ ಪರೀಕ್ಷೆ ಮಾಡ್ಬಿಟ್ಟು ನೋಡ್ತೀನಿ. ಬಂಗಾರ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಾಗ್ತೈತೆ. ಅಮ್ಮ, ಎಷ್ಟೊಂದು ದುಡ್ಡು ಬರ್ತೈತಮ್ಮ ಅಲ್ವಾ? ನಮ್ಮ ಜೀವನನೇ ಸೆಟ್ಲ್ ಆಗ್ಬಿಡ್ತು ಕಣಮ್ಮ. ಆ ದೇವ್ರಿಚ್ಛೆನೋ ಯಾರಿಚ್ಛೆನೋ ಗೊತ್ತಿಲ್ಲ. ಮುಖ್ಯಸ್ಥೇನೋ ನೀನೇ ಆಗ್ತೀಯ, ಸೆಟ್ಲು ನಾವು ಆಗ್ತೀವಿ. ಎಲ್ಲ ಲೈಫ್ ಸೆಟ್ಲ್ ಆಗೋಗ್ಬಿಡ್ತದೆ ಕಣಮ್ಮ. ಮಗಳೇ, ನಮಗೆ ಆ ದೇವ್ರನ್ನೇ ಕಂಡುಬಿಟ್ಟವನಿ ಅಂತ ಅನ್ಕೊಬಿಡು. ಈಗ ಬರೋ ದುಡ್ಡಾಗೆಲ್ಲ ನಿನ್ಗೆ ಏನು ಬೇಕೋ ಮಜಾ ಮಾಡ್ಬಿಡು, ಸರಿನಾ? ಆವಾಗಂತೂ ಏನೂ ನೀನು ಕೊಡಿಸಿ ನಿಂಗೆ ಏನೂ ಮಾಡೋಕ್ಕಾಗಲಿಲ್ಲ. ಇನ್ನು ಮುಂದೆ ಆದ್ರೂ ಮಜಾ ಮಾಡ್ಬಿಡೋಣ. ದುಡ್ಡೆಲ್ಲನೂ ಮೂಟೆ ಎತ್ಕೊಂಡು ಹೋಗೋದು ಬೇಡ, ಬ್ಯಾಂಕ್ಗೆ ಹಾಕೊಂಡು ಹೋಗೋದು ಬೇಡ. ದುಡ್ಡನ್ನ ಎಲ್ಲಿ ಮಡಗೋದು ಅನ್ನೋದೇನೇ ಯೋಚನೆ ಆಗೋಗ್ಬಿಟ್ಟೈತೆ ನನಗೆ. ಅಷ್ಟೊಂದು ದುಡ್ಡನ್ನ ಎಲ್ಲಿ ಮಡಗೋದು? ಅಲ್ವೇನಮ್ಮ, ಎಲ್ಲಿ ಮಡಗೋದು ಅಷ್ಟೊಂದು ಕಾಸ? ಬ್ಯಾಂಕ್ ಹಾಕಿಸ್ಕೊಂಡ್ರೆ ಎಲ್ಲಿಂದ ಬಂತು ಅಂತ ಗೌರ್ಮೆಂಟವ್ರು ಕೇಳ್ತಾರೆ. ಅವಾಗ ತಗ್ಲಾಕಬಿಡ್ತೀವಿ. ಈಗ ಬೇರೆ ಏನಾರ ಒಂದು ವ್ಯವಸ್ಥೆ ಮಾಡಬೇಕು ಕಣಮ್ಮ. ಕಾಸಿಗೆ ಅಂತಲೇ ನೀವು ಒಂದು ವ್ಯವಸ್ಥೆ ಮಾಡೋಣ ಇರು. ನೋಡ್ಬಿಟ್ಟು ಕ್ಯಾಶ್ ಎತ್ಕೊಂಡು ಹೋಗ್ಬಿಟ್ಟು ಏನನ ಮಡಗೋದು ಏನೋ ಮಾಡೋಣ. ಅಷ್ಟೇ.